ದೇಶದ ಹಲವು ಭಾಗಗಳಲ್ಲಿ ಇಂದು ನಾಗರಿಕರ ಪರಿಣಾಮಕಾರಿ ರಕ್ಷಣೆಗಾಗಿ ಅಣಕು ತಾಲೀಮು ನಡೆಸಲಾಗುತ್ತಿದ್ದು, ರಾಜ್ಯದ ಹಲವು ಪ್ರದೇಶಗಳಲ್ಲಿ ಇದಕ್ಕಾಗಿ ವ್ಯಾಪಕ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳಿಗೆ ಈ ಸೂಚನೆ ನೀಡಿದೆ. ಅದರಂತೆ ಕರ್ನಾಟಕದ ಬೆಂಗಳೂರು, ಕಾರವಾರದ ಮಲ್ಲಾಪುರ ಮತ್ತು ರಾಯಚೂರಿನ ಶಕ್ತಿನಗರಗಳನ್ನು ಈ ಅಣಕು ಪ್ರದರ್ಶನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮೊದಲಿಗೆ ಸೈರನ್ ಮೊಳಗಿಸಲಾಗುತ್ತದೆ. ಒಂದೊಂದೇ ಸುರಕ್ಷತಾ ಕ್ರಮಗಳನ್ನು ವಹಿಸಬಹುದಾದ ಎಚ್ಚರಿಕೆಗಳನ್ನು ನೀಡಲಾಗುತ್ತದೆ. ನಾಗರಿಕರು ಯಾವ ರೀತಿ ವರ್ತಿಸಬೇಕು ಹಾಗೂ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ, ಗಾಯಾಳುಗಳ ಸ್ಥಳಾಂತರ, ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಗಳನ್ನು ಸಜ್ಜುಗೊಳಿಸುವಿಕೆ ಕುರಿತು ಅಣಕು ಕಾರ್ಯಾಚರಣೆ ನಡೆಯಲಿದೆ. ಬೆಂಗಳೂರಿನ ಹಲಸೂರು ಬಳಿಯ ನಾಗರಿಕ ರಕ್ಷಣಾ ಕೇಂದ್ರದಲ್ಲಿ ಮಧ್ಯಾಹ್ನ 3:30ಕ್ಕೆ ಸೈರನ್ ಮೊಳಗಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇತರೆ ಕೆಲವು ಜಿಲ್ಲೆಗಳಲ್ಲೂ ಅಣಕು ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ತಿಳಿಸಿದ್ದಾರೆ. ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ NCC, NSS, ಸ್ಥಳೀಯ ಪೊಲೀಸ್ ಇಲಾಖೆ ವಾಲಂಟಿಯರ್ಸ್ನ ಇಟ್ಕೊಂಡು ಶಕ್ತಿನಗರಲ್ಲಿ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ. ಸೊ ತಮಗೂ ನಾನು ಶೇರ್ ಮಾಡ್ತೀನಿ. ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ, ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ, ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ. ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ.